ರೀತಿ ಇವತ್ತಿನ ತರಗತಿಯಲ್ಲಿ ನಾವು ಏನು ಬಾದಾಮಿ ಚಾಲುಕ್ಯರ ಕಗ್ಗತ್ತಲೆಯ ಕಾಲ ಅಂತೇಳಿ ಏನು ಕರಿತೀವಿ, 642ರಿಂದ 655ರವರೆಗೆ ಈ ಕಾಲವನ್ನು ನಾವೇನಂತ ಕರಿತೀವಿ, ಬಾದಾಮಿ ಚಾಲುಕ್ಯರ ಕಗ್ಗತ್ತಲೆಯ ಯುಗ. ಬಾದಾಮಿ ಚಾಲುಕ್ಯರ ಕಗ್ಗತ್ತಲೆಯ ಯುಗ. ಯಾಕಂತಂದ್ರೆ ಈ ವರ್ಷಗಳಲ್ಲಿ ಏನಾಗಿತ್ತು, ಬಾದಾಮಿ ಯಾರ ಹಿಡಿತದಲ್ಲಿತ್ತು? ವಾತಾಪಿ ಪಲ್ಲವರ ಹಿಡಿತದಲ್ಲಿತ್ತು. ಆದಿತ್ಯವರ್ಮನ್ ಯಾರ ಇಮ್ಮಡಿ ಪುಲಕೇಶಿಯ ಮಗ, ಹಿರಿಯ ಮಗ ಆದಿತ್ಯವರ್ಮನ್ನ ಬಹಳಷ್ಟು ಅಟೆಂಪ್ಟ್ ಅನ್ನ ಮಾಡ್ದ, ಆದರೆ ಅವನಿಗೆ ಬಾದಾಮಿಯನ್ನ ವಶಪಡಿಸ್ಕೊಳ್ಳೋದು ಸಾಧ್ಯ ಆಗಲಿಲ್ಲ. ಅವನಿಗೆ ಬಾದಾಮಿಯನ್ನ ವಶಪಡಿಸ್ಕೊಳ್ಳೋದು ಅಸಾಧ್ಯ ಆಯಿತು. ಇಂತಹ ಸಂದರ್ಭದಲ್ಲಿ ಯಾರು 1ನೇ ವಿಕ್ರಮಾದಿತ್ಯ ಆಡಳಿತಕ್ಕೆ ಬರ್ತಾನೆ. ವಿಕ್ರಮಾದಿತ್ಯ ಆಡಳಿತಕ್ಕೆ ಬರ್ತಾನೆ. ಸುಮಾರು 655ರಿಂದ 682ರವರೆಗೆ ಇವನು ಆಳ್ವಿಕೆಯನ್ನ ಮಾಡ್ತಾನೆ. ಏನು ನರಸಿಂಹವರ್ಮನ್ ದಾಳಿಯಿಂದ ಕ್ಷೀಣವಾಗಿದ್ದ ಈ ಒಂದು ಬಾದಾಮಿ ಚಾಲುಕ್ಯರ ಮನೆತನವನ್ನ ಪುನರ್ಸ್ಥಾಪಿಸಿದವನು ಯಾರು ಅಂತಂದ್ರೆ ಇವನೇ. ಸೊ ಇವನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಮತ್ತೇನಾಯ್ತು, ಪುನರ್ಸ್ಥಾಪನೆ ಆಯಿತು. ಹೇಗೆ ಪುನರ್ಸ್ಥಾಪನೆ ಆಯಿತು ಅಂತಂದ್ರೆ, ಇವನು ಈ ಪಲ್ಲವರ ದೊರೆಯಾಗಿರ್ತಕ್ಕಂತಹ ಪಲ್ಲವರ ದೊರೆ 1ನೇ ನರಸಿಂಹವರ್ಮನನ್ನ ಸೋಲಿಸಿ ತಂದೆಯ ಸಾವಿನ ಸೇಡನ್ನ ತೀರಿಸ್ಕೊಳ್ತಾನೆ. ತಂದೆಯ ಸಾವಿನ ಸೇಡನ್ನ ತೀರಿಸಿಕೊಳ್ತಾನೆ ಯಾರು? 1ನೇ ವಿಕ್ರಮಾದಿತ್ಯ. 1ನೇ ವಿಕ್ರಮಾದಿತ್ಯ. ಅದಕ್ಕೆ ಇವನಿಗೆ ಏನಂತೇಳಿ ಬಿರುದನ್ನ ಕೊಡ್ತಾರೆ? ವಾತಾಪಿ ವಿಮೋಚಕ. 1ನೇ ನರಸಿಂಹವರ್ಮನನ್ನ ಸೋಲಿಸಿದ್ದಕ್ಕೆ ಇವನಿಗೆ ಏನಂತ ಬರೆದು ಕೊಡ್ತಾರೆ? ವಾತಾಪಿ ವಿಮೋಚಕ. ರಾಜಮಲ್ಲ. ಯಾಕೆ ರಾಜಮಲ್ಲ ಅನ್ನೋ ಬಿರುದಿತ್ತು ಇವನಿಗೆ? ಮಹಾಮಲ್ಲನನ್ನ ಸೋಲಿಸಿದ ರಾಜ ಇವನು. ಮಹಾಮಲ್ಲ ಅಂತಂದ್ರೆ ಯಾರು? ಮಹಾಮಲ್ಲ ಅಂತಂದ್ರೆ 1ನೇ ನರಸಿಂಹವರ್ಮನ. ಅವನನ್ನ ಸೋಲಿಸಿದ್ದಕ್ಕೋಸ್ಕರ ಇವನಿಗೆ ಯಾವ ಬಿರುದು ಸಿಗ್ತದೆ? ರಾಜಮಲ್ಲ ಅಂತೇಳಿ ಬಿರುದು ಸಿಗ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಎಲ್ಲಿ? ಕರ್ನೂಲು, ಗದ್ವಾಲ್ ಮತ್ತು ಸೊರಬ ಶಾಸನಗಳಲ್ಲಿ ಮಾಹಿತಿ ಸಿಗುತ್ತೆ. ಇವನು ಕೇವಲ 1ನೇ ನರಸಿಂಹವರ್ಮನನ್ನ ಮಾತ್ರ ಅಲ್ಲ, ಮುಂದೆ ಬಂದಂತಹ 2ನೇ ಮಹೇಂದ್ರವರ್ಮ, 1ನೇ ಪರಮೇಶ್ವರ ವರ್ಮನನ್ನ ಕೂಡ ಸೋಲಿಸ್ತಾನೆ. ಸೊ ಪಲ್ಲವರನ್ನ ಎಷ್ಟು ಬಾರಿ ಸೋಲಿಸಿದ ಇವನು? 3 ಬಾರಿ ಸೋಲಿಸಿದ. ಪಲ್ಲವರನ್ನ 1ನೇ ವಿಕ್ರಮಾದಿತ್ಯ ಎಷ್ಟು ಬಾರಿ ಸೋಲಿಸಿದ ಅಂತಂದ್ರೆ 3 ಬಾರಿ ಸೋಲಿಸಿದ. 3 ಬಾರಿ ಸೋಲಿಸಿದ. ಇವನಿಗೂ ಕೂಡ ಸಾಕಷ್ಟು ಬಿರುದುಗಳಿದ್ವು. ಇವನ ಪ್ರಮುಖವಾದ ಬಿರುದುಗಳು ಯಾವುವು? ಇವನ ಪ್ರಮುಖವಾದ ಬಿರುದುಗಳು ಯಾವುದು ಅಂತ ಹೇಳಿ ಪ್ರಶ್ನೆಗಳು ಬಂದ್ರೆ ನೆನಪಲ್ಲಿಟ್ಕೊಳ್ರಿ. ಇವನ ಪ್ರಮುಖವಾದ ಬಿರುದುಗಳು ಎಲ್ಲರಿಗೂ ಇದ್ದಂತೆ ಇವನಿಗೂ ಕೂಡ ಇದ್ವು. ಶ್ರೀ ಪೃಥ್ವಿ ವಲ್ಲಭ, ಸತ್ಯಾಶ್ರಯ. ಇವು ನೋಡ್ರಿ, ಬಹುತೇಕ ಎಲ್ಲಾ ಬಾದಾಮಿ ಚಾಲುಕ್ಯರ ಅರಸರಿಗೂ ಈ ಬಿರುದುಗಳಿವೆ. ಆದರೆ ಇವನಿಗಿದ್ದಂತಹ ವಿಶೇಷ ಬಿರುದು ಯಾವುದು ಅಂತಂದ್ರೆ ರಣರಸಿಕ ಅಂತ ಹೇಳಿದ ಪ್ರಶ್ನೆ ಆಗಿದೆ. ಸ್ಟಾರ್ ಮಾರ್ಕ್ ಹಾಕೊಳ್ರಿ. ರಣರಸಿಕ ಅನ್ನೋ ಒಂದು ಬಿರುದನ್ನ ಹೊಂದಿದ್ದ ಇವನು. ಅನಿವರತ ಅನ್ನೋ ಬಿರುದನ್ನ ಹೊಂದಿದ್ದ. ರಾಜಮಲ್ಲ ಅನ್ನೋ ಬಿರುದನ್ನ ಹೊಂದಿದ್ದ. ಆಮೇಲೆ ವಾತಾಪಿ ವಿಮೋಚಕ ಅನ್ನೋ ಬಿರುದನ್ನ ಹೊಂದಿದ್ದ. ಯಾಕೆ ಹೊಂದಿದ್ದ ಅಂತೇಳಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಪರಮೇಶ್ವರ ಭಟ್ಟಾರಕ ಅನ್ನೋ ಬಿರುದನ್ನ ಹೊಂದಿದ್ದ. ಪರಮೇಶ್ವರ ಭಟ್ಟಾರಕ ಅನ್ನೋ ಒಂದು ಬಿರುದನ್ನ ಕೂಡ ಇವನು ಹೊಂದಿದ್ದ. ಆಮೇಲೆ ಇವನ ಬಗ್ಗೆ ಮತ್ತೇನು ಪ್ರಶ್ನೆ ಆಗ್ತವೆ? ಇವನ ಗುರುವಿನ ಬಗ್ಗೆ ಪ್ರಶ್ನೆ ಆಗ್ತವೆ. ಇವನ ಪ್ರಸಿದ್ಧ ಗುರು ಯಾರು? ಸುದರ್ಶನಾಚಾರ್ಯರು ಅಂತ ಹೇಳ್ತೀವಿ. ಈ ಸುದರ್ಶನಾಚಾರ್ಯರು ಇವನಿಗೆ ಯಾವ ದೀಕ್ಷೆಯನ್ನ ನೀಡ್ತಾರೆ?
ಶೈವ ದೀಕ್ಷೆಯನ್ನ ನೀಡ್ತಾರೆ. ಈ ಸುದರ್ಶನಾಚಾರ್ಯರು ಇವನಿಗೆ ಶೈವ ದೀಕ್ಷೆಯನ್ನ ನೀಡ್ತಾರೆ. ಆಮೇಲೆ ಇವನ ಹೆಂಡತಿ ಯಾರು? ಇವನ ಹೆಂಡತಿ ಗಂಗಾ ಮಹಾದೇವಿ. ನೋಡ್ರಿ, ಯಾವ್ದಾವ್ದು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ, ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಗಳೇ. ಇವನ ಹೆಂಡತಿ ಗಂಗಾ ಮಹಾದೇವಿ. ಇವನ ಕುದುರೆ ಹೆಸರನ್ನು ಒಮ್ಮೆ ಕೇಳಿದರೆ ಎಕ್ಸಾಮಲ್ಲಿ. ಇವನದೊಂದು ಪ್ರಸಿದ್ಧ ಕುದುರೆ ಚಿತ್ರಕಂಠ ಅಂತೇಳಿ ಕುದುರೆ ಇತ್ತು, ದಂತಕಥೆ ಇದು. ಎಲ್ಲ ಯುದ್ಧದಲ್ಲಿ ಶರವೇಗದಲ್ಲಿ ಸಾಗಿ ಶತ್ರುಗಳನ್ನ ಚೆಂಡಾಡುವಲ್ಲಿ ಯಾವುದು ಸಹಾಯ ಮಾಡ್ತಾ ಇತ್ತು? ಈ ಒಂದು ಚಿತ್ರಕಂಠ ಅನ್ನೋ ಕುದುರೆ. ಇವನ ಬಗ್ಗೆ ಇವು ಪ್ರಶ್ನೆಗಳನ್ನ ಕೇಳುತ್ತಾರೆ. ಇವನ ಗುರುವಿನ ಬಗ್ಗೆ ಪ್ರಶ್ನೆ ಆಗಿದೆ, ಇವನ ಹೆಂಡತಿ ಬಗ್ಗೆ ಪ್ರಶ್ನೆ ಆಗಿದೆ, ಹಾಗೂ ಇವನ ಕುದುರೆ ಚಿತ್ರಕಂಠದ ರೀತಿಯಲ್ಲೂ ಕೂಡ ಪ್ರಶ್ನೆ ಆಗಿದೆ. ಬಿರುದು ಹೇಗೆ ನೆನಪಿಟ್ಕೊಳ್ಳೋದು ಅಂತೇಳಿ ಶ್ರೀನಿವಾಸ್ ಅವರು ಕೇಳ್ತಾ ಇದ್ದಾರೆ. ಒಂದು 2-3 ರಿವಿಷನ್, 2-3 ರಿವಿಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ 2-3 ಸರ್ತಿ ನೀವು ರಿವಿಷನ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೊಂಡ್ಬಿಡುತ್ತೆ. ಹೌದಾ? ಆಮೇಲೆ ಈ ಪೃಥ್ವಿವಲ್ಲಭ, ಸತ್ಯಾಶ್ರಯ ಇವೆಲ್ಲ ಎಲ್ಲರಿಗೂ ಇದ್ದಂಥ ಬಿರುದುಗಳೇ. ಇವನ ಬಗ್ಗೆ ಯಾವ ಬಿರುದು ನೆನಪಲ್ಲಿ ಇಟ್ಕೋಬೇಕು? ವಾತಾಪಿ ವಿಮೋಚಕ, ಅನಿವರತ, ರಾಜಮಲ್ಲ. ಈ 3 ಬಿರುದುಗಳನ್ನ ನೀವು ಎಕ್ಸ್ಟ್ರಾ ನೆನಪಿಟ್ಕೋಬೇಕು. ಸೊ ಹೀಗಾಗಿ ಇಂತಹ ಬಿರುದುಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಅಂದ್ರೆ ಒಂದ್ ಕಡೆ ಲಿಸ್ಟ್ ಮಾಡಿಬಿಡ್ರಿ. ಗಂಗರ ದೊರೆಗಳು, ಪ್ರಸಿದ್ಧ ದೊರೆಗಳು, ಯಾವ ದೊರೆ, ಅವನ ಬಿರುದು ಯಾವುದು? ಬಾದಾಮಿ ಚಾಲುಕ್ಯರ ದೊರೆಗಳು. 1ನೇ ಪುಲಕೇಶಿಯ 2 ಪ್ರಮುಖ ಬಿರುದುಗಳು ಯಾವ್ಯಾವು? ಮಂಗಳೇಶನ ಬಿರುದು ಯಾವುದು? ಕೀರ್ತಿವರ್ಮನ ಬಿರುದು ಯಾವುದು? ಕಾಮನ್ ಇದ್ದಂತ ಬಿರುದುಗಳನ್ನ ಬಿಟ್ಟು ಬಿಡ್ರಿ, ಯಾರು ಕೇಳಲ್ಲ. ಈ ರಾಜಮಲ್ಲ, ಅನಿವರತ, ವಾತಾಪಿ ವಿಮೋಚಕ, ಇವು 3 ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಅಲ್ರೈಟ್? ಅರ್ಥ ಆಯ್ತಲ್ಲ? ಬಾದಾಮಿ ಚಾಲುಕ್ಯರ ವಂಶವನ್ನ ಪುನರ್ಸ್ಥಾಪಿಸಿದ ದೊರೆ ಯಾರು? ಇದೇ 1ನೇ ವಿಕ್ರಮಾದಿತ್ಯ. ಯಾರ್ಯಾರಿಗೆ ನೋಡ್ರಿ, ಯಾರ್ಯಾರಿಗೂ ಕ್ಲಾಸ್ ಲೈಕ್ ಆಗ್ತಾ ಇದೆ, ಯಾರು ಕ್ಲಾಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀರಿ, ನಿಮ್ಮ ಲೈಕ್ ಬಟನ್ಗಳು ಭಾಳ ಇಂಪಾರ್ಟೆಂಟು. ಎಲ್ಲರೂ ಒಟ್ಟಿಗೆ ಒಂದ್ಸತಿ ಲೈಕ್ ಒತ್ತಿ ನೋಡೋಣ. ಕ್ಯಾನ್ ವಿ ಮೇಕ್ 250 ಲೈಕ್ಸ್? 250 ಲೈಕ್ಸ್ ಆಗಲಿ ನೋಡೋಣ ಒಂದ್ಸರ್ತಿ. ಇನ್ನು ಇವನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೆ? 1ನೇ ವಿಕ್ರಮಾದಿತ್ಯನ ನಂತರ ಅಧಿಕಾರಕ್ಕೆ ಬರುವವನು ಬೇರೆ ಯಾರೂ ಅಲ್ಲ, ಇವನ ಮಗ ದುರ್ಧರ ಮಲ್ಲ ಅಂತ ಹೇಳಿ ಕೂಡ ಕರೆಸಿಕೊಳ್ಳುವಂತಹ ವಿನಯಾದಿತ್ಯ. ವಿನಯಾದಿತ್ಯ ಕ್ರಿಸ್ತಶಕ 681ರಿಂದ 696ರವರೆಗೆ ಏನೋ ಆಡಳಿತವನ್ನ ಮಾಡ್ತಾನೆ. ಏನು ವಿಶೇಷ ವಿನಯಾದಿತ್ಯನ ಬಗ್ಗೆ? ಇವನ ಒಂದು ಪ್ರಸಿದ್ಧ ಬಿರುದು ನೋಡ್ರಿ, ದುರ್ಧರ ಮಲ್ಲ ಅಂತ ಹೇಳಿ. ದುರ್ಧರ ಮಲ್ಲ ಅನೇಕ ಬಾರಿ ಪ್ರಶ್ನೆ ಆಗಿದೆ. ಯಾಕೆ ಈ ಬಿರುದನ್ನು ನೀಡಿದವನು ಯಾರು? ರನ್ನ ತನ್ನ ಯಾವ ಕೃತಿಯಲ್ಲಿ? ಗದಾಯುದ್ಧ ಕೃತಿಯಲ್ಲಿ. ರನ್ನ ತನ್ನ ಗದಾಯುದ್ಧ ಕೃತಿಯಲ್ಲಿ ಯಾರಿಗೆ? ವಿನಯಾದಿತ್ಯನಿಗೆ ದುರ್ಧರ ಮಲ್ಲ ಅಂತೇಳಿ ಬಿರುದನ್ನ ನೀಡಿದ್ದ. ಇನ್ನು ಇತರೆ ಬಿರುದುಗಳನ್ನು ನೋಡೋಣ. ನಾನು ಈ ಸರ್ತಿ ಸತ್ಯಾಶ್ರಯ, ಶ್ರೀ ಪೃಥ್ವಿವಲ್ಲಭ ಬರೆಯೋದಿಲ್ಲ. ಉಳಿದಂಥವು ಯಾವ್ಯಾವು? ಯುದ್ಧ ಮಲ್ಲ, ರಾಜಾಶ್ರಯ. ಇನ್ನು 2 ಪ್ರಮುಖ ಬಿರುದುಗಳು ಯಾವ್ಯಾವು? ಯುದ್ಧ ಮಲ್ಲ ಅಂತೇಳಿ ಒಂದು ಬಿರುದು, ಇನ್ನೊಂದು ರಾಜಾಶ್ರಯ. ಇವನ ಬಗ್ಗೆ ಈ 3 ಬಿರುದುಗಳನ್ನು ನೆನಪಿಟ್ಕೋಬೇಕು. ಒಂದು ದುರ್ಧರ ಮಲ್ಲ, ಬಹಳ ಇಂಪಾರ್ಟೆಂಟು. ರನ್ನ ತನ್ನ ಗದಾಯುದ್ಧ ಕೃತಿಯಲ್ಲಿ ದುರ್ಧರ ಮಲ್ಲ ಎಂದು ಕರೆದಿದ್ದಾನೆ. ಇನ್ನು ಯುದ್ಧ ಮಲ್ಲ, ರಾಜಾಶ್ರಯ. ಓಕೆ. ಇನ್ನು ಇವನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಶಾಸನ ಯಾವುದು ಅಂತಂದ್ರೆ ಜಜೂರಿ ಶಾಸನ ಮತ್ತು ಕೊಲ್ಲಾಪುರ ಶಾಸನ ಅಂತೇಳಿ. ಜಜೂರಿ ಶಾಸನ ಮತ್ತು ಕೊಲ್ಲಾಪುರ ಶಾಸನಗಳು ಯಾರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತವೆ? ಈ ವಿನಯಾದಿತ್ಯನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತವೆ. ಈ 2 ಶಾಸನಗಳ ಪ್ರಕಾರ ವಿನಯಾದಿತ್ಯ ಏನು ಮಾಡಿದ್ದ? ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡಿದ್ದ. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ಅನೇಕ ದೊರೆಗಳನ್ನ, ಕಳಚೂರಿಗಳನ್ನ ಸೋಲಿಸಿದ, ವಲ್ಲಭರನ್ನ ಸೋಲಿಸಿದ, ಕೇರಳರನ್ನ ಸೋಲಿಸಿದ. ಇಷ್ಟೇ ಹೇಳಿದ್ರೆ ನಾವು ಏನಾದರೂ ಓಕೆ ಸೋಲಿಸಿರ್ಬೋದು ಅನ್ಕೊಂತೀವಿ. ಈ ಶಾಸನಗಳಲ್ಲಿ ಏನಂತ ಹೇಳಿದ್ದಾರೆ ಇವನನ್ನ? ಕನೋಜಿನ ಯಶೋವರ್ಮನನ್ನ ಸೋಲಿಸಿದ. ಕನೋಜಿನ ಯಶೋವರ್ಮ ಅಂದಿದ್ರು ನಾನು ಒಪ್ಕೊಳ್ತಿದ್ದೆ. ಆದರೆ ಇದರಲ್ಲಿ ಇವನು ಕಾಂಬೋಡಿಯಾದ ಮೇಲೆ ದಾಳಿ ಮಾಡಿದ ಅಂತೇಳಿ ಕೊಟ್ಟಿದ್ದಾರೆ. ಕಾಂಬೋಡಿಯಾ ಅಂತಂದ್ರೆ ಖಮೇರ್ ಸಾಮ್ರಾಜ್ಯ ಇತ್ತಲ್ಲಿ. ಈ ಕಾಂಬೋಡಿಯಾದ ಮೇಲೆ ದಾಳಿ ಮಾಡಿದ ಯಾರು? 1ನೇ ವಿನಯಾದಿತ್ಯ ಅಂತ ಹೇಳ್ತಾರೆ. ಎಷ್ಟು ವಿಶೇಷ ನೋಡ್ರಿ. ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ಈ ಒಂದು
ಜಜೂರಿ ಶಾಸನದ ಪ್ರಕಾರ, ಕೊಲ್ಲಾಪುರ ಶಾಸನದ ಪ್ರಕಾರ ಇವನೇನು ಮಾಡ್ತಾನೆ, ಉತ್ತರ ಭಾರತದ ದಂಡಯಾತ್ರೆಯನ್ನ ಮಾಡ್ತಾನೆ. ಜಜೂರಿ ಶಾಸನದ ಪ್ರಕಾರ ಮತ್ತು ಕೊಲ್ಲಾಪುರ ಶಾಸನದ ಪ್ರಕಾರ ಇವನೇನು ಮಾಡ್ತಾನೆ, ಉತ್ತರ ಭಾರತದ ದಂಡಯಾತ್ರೆಯನ್ನ ಮಾಡ್ತಾನೆ. ಉತ್ತರ ಭಾರತದ ದಂಡಯಾತ್ರೆಯನ್ನ ಮಾಡ್ತಾನೆ. ಅಲ್ರೈಟ್. ಇನ್ನು ಚೀನಾ ದೇಶಕ್ಕೆ ರಾಯಭಾರಿಯನ್ನ ಕಳುಹಿಸಿದ ಮೊದಲ ಪ್ರಧಾನಿ ಚಾಲುಕ್ಯರ ದೊರೆ ಯಾರು ಅಂತ ಪ್ರಶ್ನೆ ಆಗ್ತದೆ. ಚೀನಾ ದೇಶದ ಮೇಲೆ ಚೀನಾ ದೇಶಕ್ಕೆ ರಾಯಭಾರಿಯನ್ನ ಕಳುಹಿಸಿದ ಮೊದಲ ದೊರೆ ಯಾರು ಅಂತಂದ್ರು ಅದು ಕೂಡ ಇವನೇ. ಚೀನಾ ದೇಶಕ್ಕೆ ರಾಯಭಾರಿ ಕಳುಹಿಸಿದ ಮೊದಲ ಚಾಲುಕ್ಯ ದೊರೆ ಇವನೇ. ಆಮೇಲೆ ಇವನ ಹೆಂಡತಿ ಯಾರು, ವಿನಯವತಿ ದೇವಿ ಅಂತೇಳಿ. ಇವನ ಹೆಂಡತಿ ಯಾರು, ವಿನಯವತಿ ದೇವಿ ಅಂತಿದ್ಲು. ಈ ವಿನಯವತಿ ದೇವಿ ಏನಿದ್ದಾಳೆ, ಇವಳು ಏನನ್ನು ನಿರ್ಮಾಣ ಮಾಡ್ತಾಳೆ ವಿನಯವತಿ ದೇವಿ? ಬಾದಾಮಿಯಲ್ಲಿ ಬ್ರಹ್ಮ ವಿಷ್ಣು ಶಿವ, ಬಾದಾಮಿಯಲ್ಲಿ ಬ್ರಹ್ಮ ವಿಷ್ಣು ಶಿವ ಈ ಮೂರರ ತ್ರಿಮೂರ್ತಿ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾಳೆ. ಈ ಮೂರು ಜನರ ಯಾವ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾಳೆ ಇವಳು? ತ್ರಿಮೂರ್ತಿ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾಳೆ ಅಂತೇಳಿ ನಮಗೆ ಇದರಲ್ಲಿ ತಿಳಿದು ಬರ್ತದೆ. ಚೀನಾಕ್ಕೆ ರಾಯಭಾರಿಯನ್ನ ಕಳಿಸಿದವನು ಯಾರು? ಇವನೇ. ಉತ್ತರ ಭಾರತ ದಂಡಯಾತ್ರೆಯನ್ನ ಮಾಡಿದವನು ಇವರೇ. ರನ್ನ ಯಾರನ್ನ ದುರ್ಧರಮಲ್ಲ ಎಂದು ಕರೆದಿದ್ದಾನೆ ಅಂತ ಕೇಳಿದ್ರು ಕೂಡ ಇವನೇ. ವಿನಯವತಿ ದೇವಿ ಏನನ್ನ ನಿರ್ಮಾಣ ಮಾಡಿದ್ಲು ಅಂತಂದ್ರು ಕೂಡ ಇವನೇ. ಎಲ್ಲಾ ಪಾಯಿಂಟ್ಗಳು ಅಷ್ಟೇ ಇಂಪಾರ್ಟೆಂಟ್. ಇವನೇ ಅಂದರೆ ಯಾರು? ವಿನಯಾದಿತ್ಯ. ಮತ್ತಾರು? ವಿನಯವತಿ ದೇವಿಯ ಗಂಡ ವಿನಯಾದಿತ್ಯ. ಅಲ್ರೈಟ್. ಇನ್ನು ವಿನಯಾದಿತ್ಯನ ನಂತರ ಅಧಿಕಾರಕ್ಕೆ ಬರೋನು ವಿನಯಾದಿತ್ಯನ ಮಗ ವಿಜಯಾದಿತ್ಯ ಅಂತ ಹೇಳಿ. ವಿನಯಾದಿತ್ಯನ ನಂತರ ಅಧಿಕಾರಕ್ಕೆ ಬಂದವನು ವಿನಯಾದಿತ್ಯನ ಮಗ ವಿಜಯಾದಿತ್ಯ. ಸುಮಾರು 696ರಿಂದ 734ರವರೆಗೆ ಆಳ್ವಿಕೆ ಮಾಡ್ತಾನೆ. ಇವನಿಗೊಂದು ಪ್ರಸಿದ್ಧವಾದ ಬಿರುದಿತ್ತು. ರೈಟ್. ಪ್ರಸಿದ್ಧವಾದ ಬಿರುದಿತ್ತು, ನಿರವೈದ್ಯ ಪ್ರಕಾರ ಅಂತ ಹೇಳಿ. ಇವನ ಬಿರುದು ಯಾವುದು ಅಂತಂದ್ರೆ ನಿರವೈದ್ಯ ಪ್ರಕಾರ. ಯಾಕಂದ್ರೆ ಇವನ ಗುರುವಿನ ಹೆಸರೇನು? ನಿರವೈದ್ಯ ಪಂಡಿತ ಅಂತ ಹೇಳಿ. ಸೊ ಹೀಗಾಗಿ ಇವನ್ಗೆ ನಿರವೈದ್ಯ ಪ್ರಕಾರ ಅಂಥೇಳಿ ಬಿರುದಿತ್ತು. ಕ್ಲಿಯರ್ ಇದೆಯಾ? ಇವನು ಯಾರನ್ನ ಮದುವೆಯಾಗಿದ್ದ? ಇವನು ಯಾರನ್ನ ಮದುವೆಯಾಗಿದ್ದ? ಒಬ್ಬ ಡ್ಯಾನ್ಸರ್ ಇದ್ಲು, ಮೀನಾ ಪೋಟ ಅಂತ ಹೇಳಿ. ನರ್ತಕಿ ಇದ್ಲು. ಯಾರವಳ ಹೆಸರು? ಮೀನಾ ಪೋಟ ಅಂತೇಳಿ. ಮೀನಾ ಪೋಟ ಇವನ ಉಪಪತ್ನಿ ಅಂತ ಕರಿತೀವಿ. ಇವಳನ್ನ ಏನಂತೇಳಿ ಕರೆದಿದ್ದಾನೆ ಇವನು? ಹೃದಯೇಶ್ವರಿ ಅಂತೇಳಿ ಕರೆದಿದ್ದಾನೆ. ಮೀನಾ ಪೋಟಾಳನ್ನ ಹೃದಯೇಶ್ವರಿ, ಪ್ರಾಣವಲ್ಲಭೆ ಅಂತೇಳಿ ಬರೆದಿದ್ದಾನೆ. ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು. ಮೀನಾ ಪೋಟ ಯಾರ ಆಸ್ಥಾನದಲ್ಲಿದ್ಲು ಅಥವಾ ಯಾವ ಚಾಲುಕ್ಯ ದೊರೆಯ ಉಪಪತ್ನಿ ಆಗಿದ್ಲು ಅಂತೇಳಿ ಕೇಳಿದ್ರೆ ಯಾರ್ದು? ವಿಜಯಾದಿತ್ಯ. ವಿಜಯಾದಿತ್ಯ. ಇವನ ತಂಗಿ ಕೂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇವನ ತಂಗಿ ಕುಂಕುಮ ಮಹಾದೇವಿ. ಈ ಕುಂಕುಮ ಮಹಾದೇವಿಯನ್ನ ಅಲುಪರ ಚಿತ್ರವಾಹನನಿಗೆ ಕೊಟ್ಟು ಮದುವೆ ಮಾಡಿದ್ದ. ಈ ಕುಂಕುಮ ಮಹಾದೇವಿಯನ್ನ ನಮಗೆ ಏನು ನಿರ್ಮಾಣ ಮಾಡ್ತಾಳೆ? ಆನೆ ಸಜ್ಜೆ ಬಸದಿ. ಒಂದ್ಸರ್ತಿ ಏನಾಗುತ್ತೆ, ಈ ಕುಂಕುಮ ಮಹಾದೇವಿಯನ್ನ ಮದುವೆ ಆಗಿರ್ತಕ್ಕಂಥ ಅಳುಪರ ಚಿತ್ರವಾಹನನ ಮೇಲೆ ಪಾಂಡ್ಯರು ದಾಳಿ ಮಾಡ್ತಾರೆ. ಅವಾಗ ಇವನೇ ಈ ಚಿತ್ರವಾಹನನನ್ನ ರಕ್ಷಿಸಿ ಮಂಗಳೂರಿನಲ್ಲಿ ಪಾಂಡ್ಯರನ್ನ ಸೋಲಿಸ್ತಾನೆ. ಮಂಗಳೂರಿನಲ್ಲಿ ಏನು ಮಾಡ್ತಾನೆ? ಪಾಂಡ್ಯರನ್ನ ಸೋಲಿಸ್ತಾನೆ. ಇನ್ನು ಇವನು ಕಲೆ ಮತ್ತು ವಾಸ್ತುಶಿಲ್ಪ ಸಾಧನೆಗಳನ್ನ ನೋಡೋದಾದ್ರೆ, ವಾಸ್ತುಶಿಲ್ಪ ವಿಜಯಾದಿತ್ಯ ಏನಾದರೂ ವಾಸ್ತುಶಿಲ್ಪ ಸಾಧನೆಗಳನ್ನ ಮಾಡಿದಾನೆ ಅಂತಂದ್ರೆ ಇವನ ಪ್ರಮುಖ ವಾಸ್ತುಶಿಲ್ಪ ಸಾಧನೆ
ಈ ಪಟ್ಟದ ಕಲ್ಲಿನಲ್ಲಿರುವ, ಇದು ನೋಡ್ರಿ ಬಹಳ ಇಂಪಾರ್ಟೆಂಟು, ಪಟ್ಟದ ಕಲ್ಲಿನ ಸಂಗಮೇಶ್ವರ ಅಥವಾ ವಿಜಯೇಶ್ವರ ದೇವಾಲಯ. ಇದು ಕೇಳ್ತಾರೆ. ಪಟ್ಟದ ಕಲ್ಲಿನ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡದವರು ಯಾರು ಅಂತಂದ್ರೆ ಇವನೇ. ಬಹಳ ಇಂಪಾರ್ಟೆಂಟು. ಇದನ್ನ ಹೊರತುಪಡಿಸಿ ಮತ್ತೇನು ಕಟ್ಟಿಸ್ತಾನೆ ಅವನು? ಆಲಂಪುರದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಆಲಂಪುರ ಅಂತ ಬರುತ್ತೆ. ಈ ಆಲಂಪುರದಲ್ಲಿ ಇವನೇನು ಕಟ್ಟಿಸ್ತಾನೆ? ಸ್ವರ್ಗ ಬ್ರಹ್ಮದೇವ ದೇವಾಲಯ. ಆಲಂಪುರದಲ್ಲಿ ಯಾವುದು ಕಟ್ಟಿಸ್ತಾನೆ? ಸ್ವರ್ಗ ಬ್ರಹ್ಮ ದೇವ ದೇವಾಲಯ. ಬೇಕಾದ್ರೆ ಬರ್ಕೊಳ್ರಿ. ಮಂಗಳೂರಿನಲ್ಲಿ ಪಾಂಡ್ಯರನ್ನ ಸೋಲಿಸಿದ. ಯಾಕೆ ಸೋಲಿಸಿದ ಅಂತೇಳಿ ಈಗ ತಾನೇ ಹೇಳಿದ್ದೆ. ಇವನ ತಂಗಿ ಕುಂಕುಮ ಮಹಾದೇವಿಯನ್ನ ಅಳುಪರ ಚಿತ್ರವಾಹನಿಗೆ ಕೊಟ್ಟು ಮದುವೆ ಮಾಡಿದ್ದ. ಅವನ ಮೇಲೆ ಪಾಂಡ್ಯರು ದಾಳಿ ಮಾಡಿದ್ರು. ಸೊ ಹೀಗಾಗಿ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನ ಎಲ್ಲಿ ಸೋಲಿಸ್ತಾನೆ? ಮಂಗಳೂರಿನಲ್ಲಿ ಸೋಲಿಸ್ತಾನೆ. ಮಂಗಳೂರಿನಲ್ಲಿ ಇವನು ಸೋಲಿಸ್ತಾನೆ. ಮಂಗಳೂರಿನಲ್ಲಿ ಇವನು ಅವರನ್ನ ಸೋಲಿಸ್ತಾನೆ. ಇದಿಷ್ಟು ಕೆಲವೊಂದಿಷ್ಟು ನೋಡ್ರಿ. ಪ್ರತಿಯೊಬ್ಬ ದೊರೆ ಬಗ್ಗೆ 3-4 ಪಾಯಿಂಟು ನೀವು ಈ ರೀತಿ ಏನಾದ್ರೂ ನೀವು ನೆನಪಲ್ಲಿ ಇಟ್ಕೊಳ್ತಾ ಹೋದ್ರೆ ನಿಮಗೆ ಬಹಳ ಈಸಿ ಆಗುತ್ತೆ. ಕರ್ನಾಟಕ ಇತಿಹಾಸ ಏನು ಕಬ್ಬಿಣದ ಕಡಲೆ ಅಲ್ಲ. ಕರ್ನಾಟಕ ಇತಿಹಾಸ ಕಬ್ಬಿಣದ ಕಡಲೆ ಅಲ್ಲ. ಆದ್ರೆ ನಾವು ಎಕ್ಸಾಮಿಗೆ ಹೋದಾಗ ಏನಾಗುತ್ತೆ? ಈಗ FD ಎಕ್ಸಾಮ್ ಬರಿತಾ ಇದ್ದೀರಿ, SD ಎಕ್ಸಾಮ್ ಬರಿತಿರ್ತೀರಿ, PSI ಎಕ್ಸಾಮ್ ಬರಿತಿರ್ತೀರಿ, PC ಎಕ್ಸಾಮ್ ಬರಿತಿರ್ತೀರಿ, KS ಬರಿತಿರ್ತೀರಿ. ಬೇರೆ ಬೇರೆ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಮಾಡ್ತಾ ಇರ್ತೀರಿ. ನೀವೇನ್ ಮಾಡ್ತೀರಿ? ಸರ್ ವಿಜಯಾದಿತ್ಯನ ಬಗ್ಗೆ ಏನು ಪಾಯಿಂಟೇ ನೆನಪಿಟ್ಟುಕೊಳ್ಳಲ್ಲ ನೀವು. ಸರ್ ಬಾದಾಮಿ ಚಾಲುಕ್ಯರ 5 ಸ್ಟಾರ್ ಇಮ್ಮಡಿ ಪುಲಕೇಶಿ ಒಬ್ಬನ್ನೇ ಓದ್ತೀವಿ ನಾವು. ಬಾದಾಮಿ ಚಾಲುಕ್ಯರ 5 ಸ್ಟಾರು ಇಮ್ಮಡಿ ಪುಲಕೇಶಿ. ಅದು ಇಮ್ಮಡಿ ಪುಲಕೇಶಿ ಬಗ್ಗೆ 4 ಪಾಯಿಂಟ್ ಓದ್ಕೊಂಡು ಹೋಗ್ತೀರಿ. ಎಕ್ಸಾಮ್ ಅಲ್ಲಿ ಹೊಸ ಪ್ರಶ್ನೆ ಬಂತು ಅಂತಂದ್ರೆ ಎದಿ ಬಡ್ಕೊಂಡ್ಬಿಡ್ತೀರಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆದರೆ ನಾವು ಹೇಳೋ ಪಾಯಿಂಟ್ಗಳು ಇಂಪಾರ್ಟೆಂಟ್ ಇರತಕ್ಕಂಥದ್ದೇ. ನಾವು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್. ಸುಮ್ಮನೆ ಇಲ್ಲಿ ನಿಮಗೆ ಕಥೆಗಳನ್ನು ಹೇಳಿ ಟೈಮ್ ವೇಸ್ಟ್ ಮಾಡಕ್ ಬಂದಿಲ್ಲ ನಾವು. ಯೂಟ್ಯೂಬ್ನಲ್ಲಿ ಫ್ರೀ ಕ್ಲಾಸ್ ಇದು. ಇಲ್ಲಿ ನಿಮ್ಮ ಸಮಯ ಕೂಡ ಅಷ್ಟೇ ಇಂಪಾರ್ಟೆಂಟು. ನನ್ನ ಸಮಯ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಸಮಯ ಕೂಡ ಇಂಪಾರ್ಟೆಂಟು. ಸೊ ಹೀಗಾಗಿ ಯಾವ್ಯಾವ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ ಎಲ್ಲ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟು. ಇದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಹೇಳೋದ್ರಲ್ಲಿ ಅರ್ಥ ಇದೆ ಅಂತಂದ್ರೆ ನೀವು ಲೈಕ್ ಬಟನ್ ಒತ್ತಿರಿ. ಇಲ್ಲ ಸರ್ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ಲೈಕ್ ಬಟನ್ ಒತ್ತಬೇಡ್ರಿ. ಅರ್ಥ ಇದೆಯಾ? ಇನ್ನು ಇನ್ನೊಬ್ಬ ಡಬಲ್ ಸ್ಟಾರ್ ದೊರೆ ಯಾರು? ಈ ಒಂದು ಮನೆತನದ ಇನ್ನೊಬ್ಬ ಡಬಲ್ ಸ್ಟಾರ್ ದೊರೆ ಯಾರು ಅಂತಂದ್ರೆ 2ನೇ ವಿಕ್ರಮಾದಿತ್ಯ. ಇನ್ನೊಬ್ಬ ಡಬಲ್ ಸ್ಟಾರ್ ದೊರೆ ಯಾರು ಅಂತಂದ್ರೆ 2ನೇ ವಿಕ್ರಮಾದಿತ್ಯ. ಸುಮಾರು ಕ್ರಿಸ್ತ ಶಕ ಇಲ್ಲಿ ಎಲ್ಲಿಗೆ ಬಿಟ್ಟಿದ್ವಿ? ಇಲ್ಲಿ ಹಿಂದೆ 734 ಪ್ರಕಾರ 734ರಿಂದ 747ರವರೆಗೆ ಇವನ ಆಡಳಿತ ಇತ್ತು. ಡಬಲ್ ಸ್ಟಾರ್ ದೊರೆ ಅಂತೇಳಿ ನಾನು ಹೇಳಿದೆ. ಇವನು ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಖ್ಯಾತ ದೊರೆ ಅಂತೇಳಿ ನಾನು ಹೇಳಬಹುದು. ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಖ್ಯಾತ ದೊರೆ, ಕೊನೆಯ ಪ್ರಸಿದ್ಧ ದೊರೆ. ಯಾಕೆ ಡಬಲ್ ಸ್ಟಾರ್ ಸರ್ ಇವನು? ಈ ಪ್ರಶ್ನೆ ಬಂದೇ ಬರ್ತದೆ. ಯಾಕೆ ಪ್ರಖ್ಯಾತ ದೊರೆ ಸರ್ ಇವನು ಅಂತೇಳಿ ಪ್ರಶ್ನೆ ಬರುತ್ತೆ. ಇವನು ಪಾಂಡ್ಯರು, ಚೋಳರು, ಚೇರರು, ಕಲಬ್ರರನ್ನ ಸೋಲಿಸ್ದ. ಪಾಂಡ್ಯ, ಚೇರ, ಚೋಳ, ಕಲಬ್ರರನ್ನ ಸೋಲಿಸ್ದ. ಇದಕ್ಕೆಲ್ಲ ಇವನು ಪ್ರಖ್ಯಾತ. ಈ ಉಲ್ಲಾಳ ಶಾಸನ ಅಂತ ಬರುತ್ತೆ. ಉಳ್ಳಾಳ ಶಾಸನದ ಪ್ರಕಾರ ಇವನೇನು ಮಾಡ್ತಾನೆ? ಪಲ್ಲವರ ನಂದಿವರ್ಮನನ್ನ ಎಷ್ಟು ಬಾರಿ? 3 ಸಲ ಸೋಲಿಸಿ 3 ಸಲ ಸೋಲಿಸಿ ಏನು ಮಾಡ್ತಾನೆ ಇವನು? ಅವರ
ಅವರ ಖಂಟಾಂಗ ಧ್ವಜ ಮತ್ತು ಸಮುದ್ರ ಘೋಷಗಳನ್ನು ವಶಪಡಿಸಿಕೊಳ್ತಾನೆ. ಖಂಟಾಂಗ ಧ್ವಜ ಮತ್ತು ಸಮುದ್ರ ಘೋಷಗಳನ್ನು ವಶಪಡಿಸಿಕೊಳ್ತಾನೆ. ಇವು ಅವರ ಈ ಪಲ್ಲವರ ರಾಜ್ಯವಾದ್ಯಗಳಿವು. ಖಂಟಾಂಗ ಧ್ವಜ ಮತ್ತು ಸಮುದ್ರ ಘೋಷ ಅಂತಂದ್ರೆ ಏನು? ಪಲ್ಲವರ ರಾಜ್ಯವಾದ್ಯಗಳು. ಈ ಪಲ್ಲವರ ರಾಜ್ಯವಾದ್ಯಗಳನ್ನು ವಶಪಡಿಸಿಕೊಂಡು ಅತ್ಯಂತ ಹೀನಾಯವಾಗಿ ಯಾರನ್ನ? ಪಲ್ಲವರನ್ನ ಸೋಲಿಸ್ತಾನೆ. ನೋಡ್ರಿ, ಈ ಒಂದು ಶತಮಾನ, ಈಗ 6 ರಿಂದ 8ನೇ ಶತಮಾನ ಅಂತಂದ್ರೆ ಪಲ್ಲವರು, ರೈಟ್, ಇವರೇನು ಪಲ್ಲವರು, ಬಾದಾಮಿ ಚಾಲುಕ್ಯರು ಮತ್ತು ಪಾಂಡ್ಯರ ನಡುವೆ ತ್ರಿಪಕ್ಷೀಯ ಒಪ್ಪಂದ ನಡೀತಾ ಇರ್ತದೆ. ಅದಾದ್ಮೇಲೆ ಪಲ್ಲವರನ್ನ ಸೋಲಿಸಿ ಏನ್ ಮಾಡ್ತಾನೆ? ಪಲ್ಲವರನ್ನ ಸೋಲಿಸಿದ ನೆನಪಿಗಾಗಿ 2 ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನೆ. ಇವನಿಗಿಬ್ಬರು ಹೆಂಡತಿಯರಿದ್ರು. ಮೊದಲನೇ ಹೆಂಡತಿ ಯಾರು? ಲೋಕ ಮಹಾದೇವಿ ಅಂತ ಹೇಳಿ. ಈ ಲೋಕ ಮಹಾದೇವಿ ಪಲ್ಲವರನ್ನ ಸೋಲಿಸಿದ ನೆನಪಿಗಾಗಿ ಲೋಕ ಮಹಾದೇವ ಅಥವಾ ವಿರೂಪಾಕ್ಷ ದೇವಾಲಯವನ್ನ ನಿರ್ಮಾಣ ಮಾಡಿದ್ಲು. ಎಲ್ಲಿ? ಪಟ್ಟದಕಲ್ಲಿನಲ್ಲಿ. ಏನು? ಲೋಕ ಮಹಾದೇವ ಅಥವಾ ವಿರೂಪಾಕ್ಷ ದೇವಾಲಯವನ್ನ ಲೋಕ ಮಹಾದೇವ ಅಂತೇಳಿ ಕೂಡ ಕರಿತೀವಿ, ಕೆಲವೊಮ್ಮೆ ಲೋಕೇಶ್ವರ ಅಂತೇಳಿ ಕೂಡ ಕರಿತೀವಿ. ನೋಡ್ರಿ, ಇದರ ಶಿಲ್ಪಿ ಯಾರು ಅಂತಂದ್ರೆ ಸ್ಥಪತಿಗುಂಡ ಅಂತ ಹೇಳಿ. ಸ್ಥಪತಿಗುಂಡ ಈ ಒಂದು ದೇವಾಲಯದ ಗೋಡೆಯ ಮೇಲೆ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಏನಂತ ಹೇಳಿ? ಶ್ರೀ ವಿಕ್ರಮಾದಿತ್ಯ ಭರತಾರ್ ಮುಮೆ ಕಂಚಿಯುಂ ಮುಮೆ ಪರಾಜಿಸಿದೋರ್ ಅಂತ ಹೇಳಿ. ಈ ಒಂದು ವಿರೂಪಾಕ್ಷ ದೇವಾಲಯದ ಮೇಲೆ ಏನಂತ ಬರೆದಿದ್ದಾರೆ? ಶ್ರೀ ವಿಕ್ರಮಾದಿತ್ಯ ಭರತಾರ್ ಅಂದ್ರೆ ಭಾರತದ ದೊರೆ ವಿಕ್ರಮಾದಿತ್ಯ ಮುಮೆ ಪರಾಜಿಸಿದೋರ್, ಕಂಚಿಯನ್ನ 3 ಸಾರಿ ಸೋಲಿಸಿ ವಶಪಡಿಸಿಕೊಂಡ. ಕನ್ನಡ ಶಾಸನ ಇದೆ ಇಲ್ಲೊಂದು. ಕನ್ನಡ ಶಾಸನ ಇದೆ. ಇನ್ನು ಇವಳ ತಂಗಿ ತ್ರೈಲೋಕ್ಯ ಮಹಾದೇವಿ ಅಂತೇಳಿದಾಳೆ. ಹೈಹೇಯ ವಂಶದವರು ಇಬ್ರು. ಇವಳು ಏನು ಮಾಡ್ತಾಳೆ? ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯವನ್ನ ಯಾಕೆ? ಎಲ್ಲಿ? ಪಟ್ಟದಕಲ್ಲಿನಲ್ಲಿ ಇದೇ ವಿಜಯದ ನೆನಪಿಗಾಗಿ ನಿರ್ಮಾಣ ಮಾಡ್ತಾಳೆ. ಇದೇ ವಿಜಯದ ನೆನಪಿಗಾಗಿ ತ್ರೈಲೋಕೇಶ್ವರ ದೇವಾಲಯವನ್ನ ಯಾರು ಕಟ್ಟಿಸ್ತಾರೆ? ತ್ರೈಲೋಕ್ಯ ಮಹಾದೇವಿ. ಇಬ್ರು ಕೂಡ ಹೈಹೇಯ ವಂಶದವರು. ಇವರು ನೆನಪಲ್ಲಿಟ್ಕೊಳ್ರಿ, ಹೈಹೇಯ ವಂಶದವರು. ಇದು ನಿಮಗೆ ಬಹುತೇಕ ನೆನಪಲ್ಲಿಟ್ಕೋಬೇಕು. ಸ್ಥಪತಿಗುಂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ಸ್ಥಪತಿಗುಂಡನಿಗೆ ಹಲವಾರು ಬಿರುದುಗಳಿದ್ವು. ಈ ಸ್ಥಪತಿಗುಂಡನ ಬಿರುದುಗಳು ಅಂತೇಳಿ ಕೇಳಿದ್ರೆ ಏನಂತ ಹೇಳ್ಬೇಕು? ಅನಿವರಿತಾಚಾರಿ ಅಂತೇಳಿ. ಅಷ್ಟೊಂದು ಅದ್ಭುತ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದ ಇವನು. ತ್ರಿಭುವನಾಚಾರಿ ಅಂಥೇಳಿ. ಎಷ್ಟೊಂದು ಅದ್ಭುತವಾದ ದೇವಾಲಯ ಈ ಮಲ್ಲಿಕಾರ್ಜುನ ದೇವಾಲಯ, ವಿರೂಪಾಕ್ಷ ದೇವಾಲಯ ಅಂತಂದ್ರೆ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಹೇಳ್ತಾರೆ ಇದನ್ನು. ವಿರೂಪಾಕ್ಷ ದೇವಾಲಯವನ್ನ ಏನಂತ ಕರೀತಾರೆ? ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತೇಳಿ ಇದನ್ನ ಕರೀತಾರೆ. ಕ್ಲಿಯರ್? ನೆನಪಲ್ಲಿಟ್ಕೋಬೇಕು. ಇದಾದ್ಮೇಲೆ ಇವನ ಕಾಲದಲ್ಲಿ ತಾಜಿಕ್ ಅಂತೇಳಿ ಬರ್ತದೆ. ತಾಜಿಕ್ ಎಲ್ಲಿ ಬರುತ್ತೆ? ಗುಜರಾತ್ ಮೇಲೆ ಯಾರೋ ದಾಳಿ ಮಾಡ್ತಾರೆ, ಅರಬ್ಬರು ದಾಳಿ ಮಾಡ್ತಾರೆ ತಾಜಿಕ್ ಮೇಲೆ ಕ್ರಿಸ್ತಶಕ 737ರಲ್ಲಿ. ಇಂಥ ಸಂದರ್ಭದಲ್ಲಿ ಗುಜರಾತ್ ಪ್ರಾಂತ್ಯಾಧಿಕಾರಿ ಯಾರಾಗಿದ್ರು? ಗುಜರಾತ್ ಪ್ರಾಂತ್ಯಾಧಿಕಾರಿ ಆಗಿದ್ದವನು ಜಯಸಿಂಹ ಅಂತ ಹೇಳಿ. ಈ ಜಯಸಿಂಹನ ಮಗನ ಹೆಸರೇನು? ಇವನ ಮಗನ ಹೆಸರೇನು? ಪುಲಕೇಶಿ ಅಂತ ಹೇಳಿ.
ಈ ಪುಲಕೇಶಿ ಈ ಅರಬ್ಬರ ದಾಳಿಯನ್ನ ಹಿಮ್ಮೆಟ್ಟಿಸಿದ ಅಂತ ಹೇಳಲಾಗ್ತದೆ. ಈ ಅರಬ್ಬರ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದಕ್ಕೆ ಪುಲಕೇಶಿಗೆ ಯಾವ ಬಿರುದು ಬರ್ತದೆ? ಅವನಿಜನಾಶ್ರಯ. ಪುಲಕೇಶಿ ಯಾರ ಮಗ? 739ರಲ್ಲಿ ಅರಬ್ಬರನ್ನ ಸೋಲಿಸಿ ಅವನಿಜನಾಶ್ರಯ ಮತ್ತು ಸ್ವಧಾರಣ ಎಂಬ ಬಿರುದುಗಳನ್ನು ಯಾರು ಪಡ್ಕೊಳ್ತಾರೆ? ಪುಲಕೇಶಿ ಪಡ್ಕೊಳ್ತಾನೆ. ಪುಲಕೇಶಿ. ಇವಿಷ್ಟು ಯಾರ ಬಗ್ಗೆ ಮಾಹಿತಿ? ಬದಾಮಿ ಚಾಲುಕ್ಯರ ಡಬಲ್ ಸ್ಟಾರ್ ದೊರೆಯಾದಂತಹ 2ನೇ ವಿಕ್ರಮಾದಿತ್ಯನ ಬಗ್ಗೆ ಇರತಕ್ಕಂತಹ ಮಾಹಿತಿ. ಓಕೆ. ಇನ್ನು ಬದಾಮಿ ಚಾಲುಕ್ಯರ ಕೊನೆಯ ದೊರೆ. ಬದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು? ಕೊನೆಯ ದೊರೆ ಯಾರು? 2ನೇ ಕೀರ್ತಿವರ್ಮ ರಹಪ್ಪ ಅಂತ ಹೇಳಿ. ಇವನು ಬಿರುದು ರಹಪ್ಪ ಅಂತ ಹೇಳಿ. ಇವನು ನೋಡ್ರಿ, ಈ ರಹಪ್ಪ ಒಂಥರ ವಿಚಿತ್ರ ದೊರೆ. ಯಾಕಂತಂದ್ರೆ ಆರಂಭದಲ್ಲಿ ಬಹಳ ಯುವರಾಜನಾಗಿದ್ದಾಗ ಹಲವಾರು ಕಡೆ ಹೋಗಿ ಇವನು ಹಲವಾರು ವಿಜಯಗಳನ್ನ ಪಡಿತಾನೆ. ಯುವರಾಜನಾಗಿದ್ದಾಗ ಹಲವಾರು ಕಡೆ ಹೋಗಿ ಹಲವಾರು ಪಾಂಡ್ಯ ದೊರೆ ಮಾರವರ್ಮನನ್ನ ಸೋಲಿಸಿರ್ತಾನೆ ಇವನು. ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ? ಇವನು ಮುಂದಿನ ಪುಲಕೇಶಿ ತರ, ಇವನು ಅಷ್ಟೊಂದು ಪ್ರಬಲನಾಗಿದ್ದಾನೆ. ಇವನು ಪಾಂಡ್ಯ ದೊರೆ ಮಾರವರ್ಮನನ್ನ ಎಲ್ಲಿ? ವೆಂಬಾಯಿ ಕದನದಲ್ಲಿ ಸೋಲಿಸಿದ. ಆದರೆ ಯಾವಾಗ ರಾಷ್ಟ್ರಕೂಟರು ಪ್ರಬಲರಾಗ್ತಾರೆ ಅವಾಗ ಇವನು ವೀಕ್ ಆಗ್ತಾನೆ. ಈ ರಾಷ್ಟ್ರಕೂಟ ದೊರೆಗಳು ಯಾರ್ಯಾರು? ಒಬ್ಬರಾದ್ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾರೆ. ರಾಷ್ಟ್ರಕೂಟ ದಂತಿದುರ್ಗ ಮತ್ತು 1ನೇ ಕೃಷ್ಣ ಇವನನ್ನ ಸೋಲಿಸಿ ಯಾವ ಸಾಮ್ರಾಜ್ಯ ಶುರು ಮಾಡ್ತಾರೆ? ರಾಷ್ಟ್ರಕೂಟ ಸಾಮ್ರಾಜ್ಯ ಶುರು ಮಾಡ್ತಾರೆ. ಯುವರಾಜನಾಗಿದ್ದಾಗ ಇಷ್ಟೊಂದು ಸಾಧನೆಗಳನ್ನು ಮಾಡಿದವನು ದಂತಿದುರ್ಗ ಮತ್ತು 1ನೇ ಕೃಷ್ಣನ ಮುಂದೆ 2 ಬಾರಿ ಪದೇ ಸೋತು ಬದಾಮಿ ಚಾಲುಕ್ಯರ ಕೊನೆಯ ದೊರೆ ಎಂಬ ಅಪಕೀರ್ತಿಗೆ ಒಳಗಾಗ್ತಾನೆ. ಬದಾಮಿ ಚಾಲುಕ್ಯರ ಕೊನೆಯ ದೊರೆ ಎಂಬ ಅಪಕೀರ್ತಿಗೆ ಒಳಗಾಗ್ತಾನೆ. ಯಾರು? 2ನೇ ಕೀರ್ತಿವರ್ಮ ಹರಪ್ಪ. 2ನೇ ಕೀರ್ತಿವರ್ಮ ಹರಪ್ಪ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಪಕೀರ್ತಿಗೆ ಒಳಗಾಗ್ತಾನೆ. ಇಲ್ಲಿಗೆ ಬದಾಮಿ ಚಾಲುಕ್ಯರ ರಾಜಕೀಯ ಇತಿಹಾಸ ಮುಗಿತು ಫೈನಲ್ ಆಗಿ. ಯಾವ್ಯಾವ ದೊರೆಗಳನ್ನು ನೋಡಿದ್ವಿ ನಾವು? 1ನೇ ಪುಲಕೇಶಿಯಿಂದ 1ನೇ ಪುಲಕೇಶಿ, 1ನೇ ಕೀರ್ತಿವರ್ಮ, ಮಂಗಳೇಶ, 2ನೇ ಪುಲಕೇಶಿ, ಆದಿತ್ಯವರ್ಮನ್ನು, 1ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ ಮತ್ತು ರಹಪ್ಪ ಕೀರ್ತಿವರ್ಮ. ಈ ಎಲ್ಲಾ ದೊರೆಗಳ ಬಗ್ಗೆ ಮಾಹಿತಿಯನ್ನ ನಾವು ಈ ಒಂದು ಯೂಟ್ಯೂಬ್ ಸರಣಿಯಲ್ಲಿ ಅಧ್ಯಯನ ಮಾಡಿದ್ವಿ. ಇಲ್ಲಿಗೆ ರಾಜಕೀಯ ಇತಿಹಾಸ ಮುಗಿತು. ಆದರೆ ನಾನು ನಿಮ್ಗೆ ಹೇಳಿದ್ದೀನಿ, ಹೊಸ ಪ್ಯಾಟರ್ನಲ್ಲಿ ಬರೀ ರಾಜಕೀಯ ಇತಿಹಾಸ ಓದಿದ್ರಷ್ಟೇ ಸಾಲೋದಿಲ್ಲ, ಇವರ ಆಡಳಿತವನ್ನ ಕೂಡ ತಿಳ್ಕೋಬೇಕು. ಸೊ ಮುಂದಿನ ಟಾಪಿಕ್ ಯಾವುದು? ಇವರ ಆಡಳಿತ. ಬಹಳ ವಿಷಯಗಳನ್ನು ಹೇಳೋದಿಲ್ಲ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಆಬ್ವಿಯಸ್ಲಿ ಇವ್ರದ್ದು ಕೂಡ ರಾಜಪ್ರಭುತ್ವ ಇತ್ತು, ವಂಶವಾಹಿ ಆಡಳಿತ ಇತ್ತು, ರಾಜನೇ ಸರ್ವೋಚ್ಚನಾಗಿದ್ದ. ಆಮೇಲೆ ನೋಡ್ರಿ, ಇವರು ಪಟ್ಟಾಭಿಷೇಕ ಮಾಡಲಿಕ್ಕೆ ಅಂತೇಳಿ ಪಟ್ಟಾಭಿಷೇಕಕ್ಕಾಗಿ ಒಂದು ಹೊಸ ನಗರ ನಿರ್ಮಾಣ ಮಾಡಿದ್ರು. ಇದು ಪ್ರಶ್ನೆ ಆಗಿದೆ. ಪಟ್ಟಾಭಿಷೇಕಕ್ಕಾಗಿ ನಿರ್ಮಿಸಲಾದ ನಗರ ಯಾವುದು ಅಂತ ಕೇಳಿದ್ರೆ ಏನ್ ಹೇಳಬೇಕು? ನಗರ ಯಾವುದು? ಪಟ್ಟದಕಲ್ಲು. ಇವರು ಪಟ್ಟಾಭಿಷೇಕದ ಪ್ರಕ್ರಿಯೆಯನ್ನ ಏನಂತ ಕರಿತಾ ಇದ್ವಿ ನಾವು? ಪಟ್ಟಬಂಧ ಅಂತೇಳಿ ಕರಿತಾ ಇದ್ವಿ. ಈ 2ನೇ ವಿಕ್ರಮಾದಿತ್ಯನ ನಂತರ ಬಂದಂತ 1ನೇ ವಿಕ್ರಮಾದಿತ್ಯನ ನಂತರ ಬಂದಂತಹ ವಿಜಯಾದಿತ್ಯ, ವಿನಯಾದಿತ್ಯ ಇವರೆಲ್ಲ ಏನು ಮಾಡಿದ್ರು? ಇಲ್ಲಿಂದನೇ ಪಟ್ಟಾಭಿಷೇಕ ಮಾಡ್ಕೊಳ್ತಾರೆ. ಆಮೇಲೆ ಇವರು ಧರ್ಮಶಾಸ್ತ್ರಗಳ ಪ್ರಕಾರ ಆಡಳಿತ ನಡೆಸಿದ್ರು.
ಧರ್ಮಶಾಸ್ತ್ರಗಳ ಪ್ರಕಾರ ಏನು ಮಾಡಿದ್ರು, ಆಡಳಿತ ನಡೆಸಿದ್ರು. ಇವ್ರಿಗೂ ಕೂಡ ಒಂದು ಮಂತ್ರಿಮಂಡಲ ಇತ್ತು. ಇವರ ಅತ್ಯಂತ ಬಲಿಷ್ಠ ಸೈನ್ಯ ಇತ್ತು. ಈ ಸೈನ್ಯವನ್ನ ಏನಂತ ಕರಿತಾ ಇದ್ವಿ ನಾವು, ಕರ್ನಾಟ ಬಲ ಅಂತೇಳಿ ಕರೀಲಾಗ್ತಾ ಇತ್ತು. ಇವರ ಸೈನ್ಯವನ್ನ ನಾವೇನಂತೇಳಿ ಕರಿತಾ ಇದ್ವಿ, ಕರ್ನಾಟ ಬಲ ಸೈನ್ಯ ಅಂತೇಳಿ ಕರೀಲಾಗ್ತಾ ಇತ್ತು. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ರೀಸೆಂಟ್ ಆಗಿ PC ಪ್ರಶ್ನೆ ಆಗಿತ್ತು. ಇವು ನೆನಪಲ್ಲಿರಲಿ. ಇನ್ನು ಇವರ ಪ್ರಾಂತಗಳನ್ನ ಏನೆಂದು ವಿಭಜಿಸಲಾಗಿತ್ತು ಅಂತೇಳಿ ಪ್ರಶ್ನೆ ಆಗುತ್ತೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಾಂತ್ಯಗಳನ್ನ ಏನೆಂದು ಕರೆಯುತ್ತಿದ್ದರು? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಾಂತ್ಯಗಳನ್ನ ಏನೆಂದು ಕರೆಯುತ್ತಿದ್ದರು? ಯಾರಾದರೂ ಉತ್ತರ ಕೊಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ ಈ ಎಲ್ಲಾ ವಿಷಯಗಳು ನೀವು ಕಲಿತಿಲ್ಲ ಇಷ್ಟು ದಿವಸ. ಹಿಂಗಾಗಿ ಯಾರಾದರೂ ಹೇಳಿದ ತಕ್ಷಣ ನೀವೇನು ಮಾಡಿಬಿಡ್ತೀರಿ, ಇದೆಲ್ಲ ಸಿಲೆಬಸ್ ಅಲ್ಲೇ ಇಲ್ಲ ಅಂತ ತಿಳ್ಕೊಂತೀರಿ. ಆದ್ರೆ ಇವು ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತಕ್ಕಂಥ ಅಂಶಗಳು. ಬಾದಾಮಿ ಚಾಲುಕ್ಯರ ಪ್ರಾಂತಗಳನ್ನ ಏನಂತೇಳಿ ಕರಿತಾ ಇದ್ರು, ಮಂಡಲ ಅಂತೇಳಿ ಕರೀಲಾಗ್ತಾ ಇತ್ತು. ಕೆಲವೊಮ್ಮೆ ರಾಷ್ಟ್ರ ಅಂತೇಳಿ ಕೂಡ ಕರಿತಾ ಇದ್ರು, ಬಟ್ ಬಹುತೇಕ ಮಂಡಲ ಅಂತ ಕರಿತಾ ಇದ್ರು. ಇನ್ನು ಇವರ ಸಾಮಂತರನ್ನ ಏನಂತೇಳಿ ಕರಿತಾ ಇದ್ರು, ಇವರ ಸಾಮಂತರನ್ನ ಮಂಡಲೇಶ್ವರ ಅಥವಾ ಮಂಡಲಾಧಿಪತಿ ಅಂತೇಳಿ ಕರೀಲಾಗ್ತಾ ಇತ್ತು. ಸೊ ಪ್ರಾಂತಗಳನ್ನ ಯೂಶುವಲಿ ಯಾರು, ಈ ಮಂಡಲೇಶ್ವರರೇ ಆಳ್ವಿಕೆ ಮಾಡ್ತಾ ಇದ್ರು ಅಥವಾ ಯುವರಾಜ ಆಳ್ವಿಕೆ ಮಾಡ್ತಾ ಇದ್ದ. ಇನ್ನು ಇವರ ಕಾಲದಲ್ಲಿ ಜಿಲ್ಲೆಗಳನ್ನ ಏನೆಂದು ಕರೆಯಲಾಗ್ತಾ ಇತ್ತು ಅಂತ ಕೇಳಿದ್ರೆ, ಇವರ ಕಾಲದ ಜಿಲ್ಲೆಗಳನ್ನ ವಿಷಯ ಅಂತೇಳಿ ಕರೆಯಲಾಗ್ತಾ ಇತ್ತು. ಇವರ ಕಾಲದಲ್ಲಿ ತಾಲೂಕುಗಳನ್ನ ಏನಂತ ಕರೆಯಲಾಗ್ತಾ ಇತ್ತು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ತಾಲೂಕುಗಳನ್ನ ನಾಡು ಅಂತೇಳಿ ಕರಿತಾ ಇದ್ರು, ಕೆಲವೊಮ್ಮೆ ಕಂಪನ ಅಂತೇಳಿ ಕರಿತಾ ಇದ್ರು, ಕೆಲವೊಮ್ಮೆ ಭೋಗ ಅಂತೇಳಿ ಕರಿತಾ ಇದ್ರು. ಇನ್ನು ಅತ್ಯಂತ ಚಿಕ್ಕ ಆಡಳಿತ ಘಟಕ ಯಾವುದಾಗಿತ್ತು? ಗ್ರಾಮ ಅತ್ಯಂತ ಚಿಕ್ಕ ಆಡಳಿತ ಘಟಕವಾಗಿತ್ತು. ಗ್ರಾಮ ಅತ್ಯಂತ ಚಿಕ್ಕ ಘಟಕ ಆಗಿತ್ತು. ಗ್ರಾಮದ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ವಿ? ಗ್ರಾಮದ ಮುಖ್ಯಸ್ಥ ಗಾವುಂಡ, ನಗರದ ಮುಖ್ಯಸ್ಥ ನಗರ ಶ್ರೇಷ್ಠಿ. ನಗರದ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ವಿ? ನಗರ ಶ್ರೇಷ್ಠಿ. ನೋಡ್ರಿ, ಇವರ ಸೈನ್ಯ ಕರ್ನಾಟಕ ಬಲಕ್ಕೆ ಅಜೇಯ ಸೈನ್ಯ ಅಂತೇಳಿ ಕರಿತಾ ಇದ್ರು. ಯಾಕೆ ಅಂತಂದ್ರೆ, ಯಾಕೆ ಅಂತಂತಂದ್ರೆ ಇವರ ಸೈನ್ಯ ಸೋತಿದ್ದು ಬಹಳ ಕಡಿಮೆ. ಹೀಗಾಗಿ ಯಾವ ಸೈನ್ಯವನ್ನ ಅಜೇಯ ಸೈನ್ಯ ಎಂದು ಕರಿತಾ ಇದ್ರು ಅಂತಂದ್ರೆ, ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಅಜೇಯ ಸೈನ್ಯ ಅಂತೇಳಿ ಕರಿತಾ ಇದ್ರು. ಆಮೇಲೆ ಇವರು ನೌಕಾ ಸೇನೆಯನ್ನ ಕೂಡ ಹೊಂದಿದ್ರು. ನಿಮ್ಗೇನಾದ್ರೂ ಪ್ರಶ್ನೆ ಬಂದ್ರೆ, ಬಾದಾಮಿ ಚಾಲುಕ್ಯರು ನೌಕಾ ಸೇನೆಯನ್ನ ಹೊಂದಿದ್ದರೆ ಅನ್ನೋ ಒಂದು ಪ್ರಶ್ನೆ ಬಂದ್ರೆ, ಇವರು ನೌಕಾ ಸೇನೆಯನ್ನ ಕೂಡ ಹೊಂದಿದ್ರು. ಯಾಕಂದ್ರೆ ಮಂಗಳೇಶ ರೇವತಿ ದ್ವೀಪವನ್ನ ವಶಪಡಿಸಿಕೊಂಡಿದ್ನಲ್ಲ, ಸೊ ಹೀಗಾಗಿ ಇವ್ರದೊಂದು ಪ್ರಬಲ ನೌಕಾ ಸೇನೆ ಕೂಡ ಇತ್ತು. ಇನ್ನು ಯಾವ ರೀತಿ ಧರ್ಮವನ್ನ ಪಾಲನೆ ಮಾಡಿದ್ರು ಇವರು? ಯಾವ ರೀತಿ ಧರ್ಮವನ್ನ ಪಾಲನೆ ಮಾಡಿದ್ರು ಅಂತೇಳಿ ಕೇಳಿದ್ರೆ, ಇವರು ವೇದಿಕ ಧರ್ಮವನ್ನ ಪಾಲನೆ ಮಾಡಿದ್ರು. ವೇದಿಕ ಧರ್ಮವನ್ನ ಪಾಲನೆ ಮಾಡಿದ್ರು. ವಿಷ್ಣುವಿನ ಭಕ್ತರಾಗಿದ್ರು. ವರಾಹ ರೂಪದಲ್ಲಿ ವಿಷ್ಣುವನನ್ನ ಹೆಚ್ಚಾಗಿ ಪೂಜಿಸ್ತಿದ್ರು. ಮತ್ತೆ ಸಪ್ತ ಮಾತೃಕೆಯರನ್ನ ಕೂಡ ಪೂಜೆ ಮಾಡ್ತಾ ಇದ್ರು. ಬಾದಾಮಿ ಚಾಲುಕ್ಯರ ಮನೆ ದೇವರು ಯಾವುದು ಅಂತಂದ್ರೆ ಸಪ್ತ ಮಾತೃಕೆಯರು. ಆಮೇಲೆ ಇವ್ರ ಕಾಲದಲ್ಲಿ ಶೈವ ಪಂಥದಲ್ಲಿ ಅನೇಕ ಉಪಪಂಗಡಗಳು ನಿರ್ಮಾಣವಾಗ್ತವೆ. ಶೈವ ಪಂಥದಲ್ಲಿ ಅನೇಕ ಪಂಗಡಗಳು ಆರಂಭವಾದವು. ಯಾವ್ಯಾವು ಅಂತೇಳಿ ಕರಿತೀವಿ ಇದನ್ನ? ಕಪಾಲಿಕ, ಪಾಶುಪತ, ಕಾಳಮುಖ ಅಂತೇಳಿ. ಮೊನ್ನೆ ರೀಸೆಂಟ್ ಆಗಿ ಪ್ರಶ್ನೆ ಬಂದಿತ್ತು, ಕಾಳಮುಖ ಯಾವ ಪಂಥದ ಉಪಪಂಥ ಅಂತಂದ್ರೆ ಯಾವುದು? ಆಮೇಲೆ ಇವರು ಬೌದ್ಧ ಮತ್ತು ಜೈನ ಧರ್ಮಕ್ಕೂ ಬೆಂಬಲ ನೀಡಿದ್ರು. ಯಾಕಪ್ಪ? ಬಾದಾಮಿಯ 4ನೇ ಗುಹೆ ಜೈನ ಧರ್ಮದ ಗುಹೆ.
ಬಾದಾಮಿಯ 4ನೇ ಗುಹೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಜೈನ ಧರ್ಮಕ್ಕೆ. ಆಮೇಲೆ ಐಹೊಳೆಯಲ್ಲಿ ಒಂದು ವಿಹಾರ ಕಂಡು ಬರ್ತದೆ, ಬೌದ್ಧ ವಿಹಾರ. ಅಷ್ಟೊಂದೇನು ಪ್ರಸಿದ್ಧವಾಗಿರಲಿಲ್ಲ, ಬಟ್ ಇತ್ತು. ಆಮೇಲೆ ಇವರ ಸಮಾಜದ ಬಗ್ಗೆ 4 ವಿಷಯಗಳನ್ನು ಹೇಳ್ತೀನಿ. ವೇದಿಕ ಧರ್ಮವನ್ನ ಪಾಲನೆ ಮಾಡಿದ್ರು ಸರ್ ಅಂತ ಹೇಳಿದ್ರೆ, ಹಾಗಾದ್ರೆ ವೇದಿಕ ಧರ್ಮವನ್ನ ಪಾಲನೆ ಮಾಡಿದ್ರೆ ವರ್ಣ ಪದ್ಧತಿಯನ್ನ ಫಾಲೋ ಮಾಡಿದ್ರ? ಸಮಾಜವನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗಬೇಕು, ಇವರು ವರ್ಣ ಪದ್ಧತಿಯನ್ನ, ಬಾದಾಮಿ ಚಾಲುಕ್ಯರು ವರ್ಣ ಪದ್ಧತಿ ಇರಲಿಲ್ಲ ಇವ್ರ ಕಾಲದಲ್ಲಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಏನಿರಲಿಲ್ಲ? ವರ್ಣ ಪದ್ಧತಿ ಇರಲಿಲ್ಲ. ಆದರೆ ವೃತ್ತಿ ಆಧಾರಿತ ಜಾತಿಗಳಿದ್ವು. ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸಕ್ಕೆ ತಕ್ಕನಾಗಿ ನಿಮಗೆ ಹಲವಾರು ಜಾತಿಗಳು ಈ ಒಂದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಂಡು ಬರ್ತಾ ಇದ್ವು. ಹಾಗಾದ್ರೆ ಸರ್ ಸತಿ ಪದ್ಧತಿ ಇತ್ತ? ಸತಿ ಪದ್ಧತಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇರಲಿಲ್ಲ. ವೇಶ್ಯಾವಾಟಿಕೆ ಇತ್ತ ಅಂತಂದ್ರೆ ಎಸ್, ವೇಶ್ಯಾವಾಟಿಕೆ ಇವ್ರ ಕಾಲದಲ್ಲಿ ಕಂಡು ಬರ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಗಣಿಕರು ಅಂತೇಳಿ ಇರ್ತಾ ಇದ್ರು. ಗಣಿಕರು ಅಂತಂದ್ರೆ ರಾಜನ ವೈಯಕ್ತಿಕವಾಗಿ ರಾಜನಿಗೋಸ್ಕರ ಇರ್ತಕ್ಕಂಥ ಹೆಣ್ಣುಮಕ್ಕಳು. ಓಕೆ. ಹೆಚ್ಚಾಗಿ ಏಕಪತ್ನಿತ್ವ ಉನ್ನತ ವರ್ಗದಲ್ಲಿ ಏಕಪತ್ನಿತ್ವ ಫಾಲೋ ಇರ್ತಾ ಇತ್ತು. ಆಮೇಲೆ ಮಹಿಳೆಯರಿಗೆ ಸಾಧಾರಣ ಸ್ಥಾನಮಾನ ಇತ್ತು. ಮಹಿಳೆಯರಿಗೆ ಎಂಥ ಸ್ಥಾನಮಾನ ಇತ್ತು? ಒಂದು ರೀತಿಯಲ್ಲಿ ಸಾಧಾರಣ ಸ್ಥಾನಮಾನ ಇತ್ತು. ಉನ್ನತ ವರ್ಗದ ಮಹಿಳೆಯರು ಒಳ್ಳೆಯ ಸ್ಥಾನಮಾನ ಹೊಂದಿದ್ರು, ಕೆಳವರ್ಗದ ಮಹಿಳೆಯರು ಒಂದು ಸ್ವಲ್ಪ ಕಡಿಮೆ ಸ್ಥಾನಮಾನವನ್ನ ಹೊಂದಿದ್ರು. ಗಣಿಕರು ಅಂತಂದ್ರೆ ಏನು? ರಾಜನ ಒಡ್ಡೋಲಗದವರು. ರಾಜನ ಒಡ್ಡೋಲಗದವರು. ಇದು ಕೂಡ ನಿಮಗೆ ನೆನಪಲ್ಲಿರಬೇಕು. ಎಸ್. ಇನ್ನು ಇವರ ಕಾಲದ ಪ್ರಮುಖ ತೆರಿಗೆಗಳು ನೋಡ್ರಿ. ತೆರಿಗೆಗಳು ಯಾವ್ಯಾವು ಮತ್ತೆ ನಾಣ್ಯಗಳು ಯಾವ್ಯಾವು? ಇವತ್ತಿನ ತರಗತಿಯಲ್ಲಿ ಇಷ್ಟೇ ಮಾಡ್ತೀನಿ, ತೆರಿಗೆಗಳು, ನಾಣ್ಯಗಳು. ಇನ್ನು ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಏನಿದೆ ಬಹಳ ಇಂಪಾರ್ಟೆಂಟ್ ಅದು. ಕಲೆ ಮತ್ತು ವಾಸ್ತುಶಿಲ್ಪ ಬಹಳ ಇಂಪಾರ್ಟೆಂಟು. ಅದನ್ನ ನಾನು ನಿಮಗೆ ನಾಳೆ ಹೇಳ್ತೀನಿ, ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಶ್ರೇಣಿಗಳು ಅಂತೇಳಿ. ಇನ್ನು ಇವರ ಕಾಲದ ಕಂದಾಯಗಳು. ಭೂ ಕಂದಾಯ ಎಷ್ಟಿರ್ತಾ ಇತ್ತು? ಭೂ ಕಂದಾಯವನ್ನ ಏನಂತೇಳಿ ಕರಿತಾ ಇದ್ರು? ಭಾಗಾಕಾರ ಅಂತೇಳಿ ಕರಿತಾ ಇದ್ರು. ಭಾಗಾಕಾರ, ಒಡ್ಡರಾವುಲ. ಎಷ್ಟಿರ್ತಾ ಇತ್ತು ಭೂ ಕಂದಾಯ? 1/6. ಇನ್ನು ಹೆರ್ಜುಂಕ ಅಂತಿತ್ತು. ಹೆರ್ಜುಂಕ ಅಂತಂದ್ರೆ ಏನು? ಹೇರುಗಳ ಮೇಲಿನ ತೆರಿಗೆ. ಹೇರುಗಳ ಮೇಲಿನ ತೆರಿಗೆ ಅಥವಾ ಷೇರುಗಳ ಮೇಲಿನ ತೆರಿಗೆ. ಪನ್ನಾಯ ಅಂತಿತ್ತು. ಪನ್ನಾಯ ಬಹಳ ಸರ್ತಿ ಕೇಳಿದ್ದಾರೆ. ಪನ್ಯಾಯ ಅಂತಂದ್ರೆ ಏನು? ವೀಳ್ಯದೆಲೆ ಮೇಲಿನ ತೆರಿಗೆ. ಪನ್ನಾಯ ಅಂತಂದ್ರೆ ಯಾವ ತೆರಿಗೆ? ವೀಳ್ಯದೆಲೆ ಮೇಲಿನ ತೆರಿಗೆ. ಬೀಳ್ಕೊಡೆ ಅಂತಂದ್ರೆ ಯಾವ ತೆರಿಗೆ? ವ್ಯಾಪಾರ ತೆರಿಗೆ. ಬೀಳ್ಕೊಡೆ ಅಂತಂದ್ರೆ ಯಾವ ತೆರಿಗೆ? ವ್ಯಾಪಾರ ತೆರಿಗೆ. ಇವೆಲ್ಲ ನೆನಪಲ್ಲಿರಬೇಕು. ಬೀಳ್ಕೊಡೆ ಅಂತಂದ್ರೆ ಯಾವ ತೆರಿಗೆ? ವ್ಯಾಪಾರ ತೆರಿಗೆ. ಇನ್ನು ಇವರ ಕಾಲದ ಭೂಮಾಪನಗಳು ಯಾವ್ಯಾವು ಅಂತಂದ್ರೆ ನಿವರ್ತನೆ, ಮಟ್ಟ, ಕಶ್ಮೆ ಅಂತ ಹೇಳಿ. ನೋಡ್ರಿ ಸರ್ ಏನೇನು ಹೇಳಾಕತ್ತೀರಿ ಅಂತೇಳಿ ನೀವು ಕೇಳಬಹುದು. ಬಟ್ ಎಕ್ಸಾಮಿಗೆ ಪ್ರಶ್ನೆ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಸರ್ ಹೇಳಿದ್ರು ಓದ್ರಿ ಅಂತೇಳಿ ನೀವು ಓದಿಲ್ಲ ಅಂತೇಳಿ. ಸೊ ಸೀರಿಯಸ್ ಆಗಿ ಓದ್ತಾ ಇರೋರು ಎಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ. ಇನ್ನು ಇವರ ಕಾಲದ ನಾಣ್ಯಗಳು ಯಾವ್ಯಾವಿದ್ವು? ನಾಣ್ಯಗಳಿಗೆ ಏನಂತ ಕರಿತಾ ಇದ್ವಿ? ಗದ್ಯಾನ, ಹಣ್ಣು, ವರಾಹ, ಇವೆಲ್ಲ ರೀತಿಯ ನಾಣ್ಯಗಳಿದ್ವು. ನಾಣ್ಯದ ಒಂದು ಬದಿಯಲ್ಲಿ ದೇವಾಲಯದ ಚಿತ್ರ ಇರ್ತಾ ಇತ್ತು. ದೇವಾಲಯದ ಚಿತ್ರ ಇರ್ತಿತ್ತು ಅಥವಾ ರಾಜ ಲಾಂಛನ ಇರ್ತಾ ಇತ್ತು. ಇನ್ನೊಂದು ಬದಿ ಬಹುತೇಕ ಖಾಲಿ ಇರ್ತಾ ಇತ್ತು. ಬಟ್ ಕೆಲವೊಂದು ಕಡೆ ಬಿರುದುಗಳು ಕೂಡ ಇರ್ತಿದ್ವು. ಹಳಗನ್ನಡ, ಹಳಗನ್ನಡ ಬ್ರಾಹ್ಮಿ, ಸಾರಿ ಹಳಗನ್ನಡ ಅಷ್ಟೇ, ಬ್ರಾಹ್ಮಿ ಅಲ್ಲ. ಹಳಗನ್ನಡ ಭಾಷೆಯಲ್ಲಿ, ಸಾರಿ ಹಳಗನ್ನಡ ಲಿಪಿಯಲ್ಲಿ ನಮಗೇನು ಕಂಡು ಬರ್ತಾ ಇದ್ವು? ರಾಜನ
ರಾಜನ ಹೆಸರು. ಹಳಗನ್ನಡದಲ್ಲಿ ಏನು ಕಂಡು ಬರ್ತಾ ಇತ್ತು ನಮಗೆ? ರಾಜನ ಹೆಸರು ಕಂಡು ಬರ್ತಾ ಇತ್ತು. ಹೆಚ್ಚಾಗಿ ಖಾಲಿ ಬರ್ತಾ ಇತ್ತು. ಆದರೆ ಒಂದು ನಾಣ್ಯದ ಒಂದು ಬದಿಯಲ್ಲಿ ನಿಮಗೆ ದೇವಾಲಯಗಳು ಕಂಡು ಬರ್ತಾ ಇದ್ವು. ನಾಣ್ಯದ ಒಂದು ಬದಿಯಲ್ಲಿ ನಮಗೇನು ಕಂಡು ಬರ್ತಾ ಇದ್ವು? ಬಿರುದುಗಳು ಕೂಡ ನಮಗೆ ಕಂಡು ಬರ್ತಾ ಇದ್ವು. ಹೆಚ್ಚಿನ ನಾಣ್ಯಗಳು ಒಂದೇ ಬದಿಯಲ್ಲಿ ಮಾತ್ರ ಕಂಡು ಬರ್ತಾ ಇದ್ವು. ಈಗ ಮಂಗಳೇಶನ ನಾಣ್ಯಗಳಲ್ಲಿ ದೇವಾಲಯ ಕಂಡು ಬರ್ತದೆ. ಪುಲಕೇಶಿ ನಾಣ್ಯಗಳಲ್ಲಿ ಸಿಂಹ ಕೂಡ ಕಂಡು ಬರ್ತದೆ ನೋಡ್ರಿ. ಪುಲಕೇಶಿಯ ನಾಣ್ಯಗಳಲ್ಲಿ ಸಿಂಹ ಕೂಡ ಕಂಡು ಬರ್ತದೆ. ಇದರಲ್ಲಿ ರಾಜನ ಬಿರುದುಗಳು ಇರ್ತಾ ಇದ್ವು ಹಳಗನ್ನಡ ಲಿಪಿಯಲ್ಲಿ. ಬ್ರಾಹ್ಮಿ ಲಿಪಿ, ಹಳಗನ್ನಡ ಭಾಷೆ. ಓಕೆ. ಇನ್ನು ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇವರ ಕಾಲದ ಸೇನೆ ವ್ಯವಸ್ಥೆ, ಈ ಎಲ್ಲ ವಿಷಯಗಳನ್ನ ನಾಳೆ ಸರಿಯಾಗಿ 8:50 ನಾನು ನಿಮಗೆ ಹೇಳ್ತೀನಿ. ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಉಳಿದಿದೆ. ಯಾಕಂದ್ರೆ ಇವರ ಕಾಲದ ವಾಸ್ತುಶಿಲ್ಪ ವಿಶೇಷ ವಾಸ್ತುಶಿಲ್ಪ, ವೇಸರ ವಾಸ್ತುಶಿಲ್ಪ ಅಂತೇಳಿ ಕರಿತೀವಿ. ಇವರ ಕಾಲದ ವಾಸ್ತುಶಿಲ್ಪವನ್ನ ವೇಸರ ವಾಸ್ತುಶಿಲ್ಪ ಅಂತ ಕರಿತೀವಿ. ಅದ್ಭುತವಾದಂಥ ವಾಸ್ತುಶಿಲ್ಪ, ಇಡೀ ಭಾರತದಲ್ಲೇ ವಿಶೇಷ ವಾಸ್ತುಶಿಲ್ಪ. ಅದರ ಮೇಲೆ ಹಲವಾರು ಪ್ರಶ್ನೆಗಳಾಗ್ತವೆ ನಿಮಗೆ ಎಕ್ಸಾಮ್ ಅಲ್ಲಿ. ಸೊ ನಾಳೆ ಪೂರ್ತಿ ಕ್ಲಾಸ್ನಲ್ಲಿ ಮೊದಲಿಗೆ ವಾಸ್ತುಶಿಲ್ಪ ಕವರ್ ಮಾಡಿ, ಸ್ವಲ್ಪ ಸಾಹಿತ್ಯ ಶ್ರೇಣಿಗಳು, ಐಹೊಳೆ 500 ಅಂತೇಳಿ ಒಂದು ವ್ಯಾಪಾರಿ ಶ್ರೇಣಿ ಇತ್ತು, ಅವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಮಾತ್ರ ಹೇಳ್ತೀನಿ.